ರಾಜ್ಯ ಬಿಜೆಪಿಯ ಭಿನ್ನಮತಕ್ಕೆ ತೆರೆ ಬೀಳ್ತಾ ಇಲ್ಲ. ಸದ್ಯಕ್ಕೆ ದೆಹಲಿ ರಿಸಲ್ಟ್ ಆಗಿದೆ. ಈಗ ನೆನ್ನೆನೆ ಫಲಿತಾಂಶ ಬಂದಿದೆ. ಆ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿಯತ್ತ ದೆಹಲಿಯ ವರಿಷ್ಠರು ಚಿತ್ತವನ್ನ ಹರಿಸಬಹುದು ಅಂತೇಳಿ ನಿರೀಕ್ಷೆಗಳಿದೆ. ಅಲ್ಲಿಗೆ ಭಿನ್ನಮತಕ್ಕೆ ಹೈಕಮಾಂಡ್ ಇವತ್ತು ಎಂಟ್ರಿ ಆಗುತ್ತೆ, ನಾಳೆ ಎಂಟ್ರಿ ಆಗುತ್ತೆ ಅಂತ ಚರ್ಚೆಗಳು ನಡೀತಾ ಇತ್ತು. ಮತ್ತೆ ಹೈಕಮಾಂಡ್ ಇಷ್ಟೆಲ್ಲ ಲೂಸ್ ಟಾಕ್ ಆಗಿ ಪಕ್ಷದ ಕಾರ್ಯಕರ್ತರಲ್ಲೂ ಅಸಮಾಧಾನ ಇದೆ. ಈ ತರ ಹಾದಿಬೀದಿಲಿ ಮಾತಾಡ್ಕೊಳ್ತಿದ್ದಾರೆ, ಕಿತ್ತಾಟ ಮಾಡ್ಕೊಳ್ತಿದ್ದಾರೆ. ವರಿಷ್ಠರು ಯಾಕೆ ಮಧ್ಯಪ್ರವೇಶ ಮಾಡ್ತಿಲ್ಲ, ಇದನ್ನೆಲ್ಲ ತಹಬದಿಗೆ ತರ್ತಿಲ್ಲ ಅಂತ ಅಸಮಾಧಾನಗೊಳ್ತಿದ್ದಲ್ಲ, ಅದಕ್ಕೆಲ್ಲ ಉತ್ತರ ಸಿಗುವಂತ ಕಾಲ ಸನ್ನಿಹಿತವಾಯ್ತಾ? ವರಿಷ್ಠರು ಭಿನ್ನಮತಕ್ಕೆ ಮತನ್ನ ಅರಿತಾರ? ರಾಜ್ಯಾಧ್ಯಕ್ಷರ ಆಯ್ಕೆಗೆ ಭಾರಿ ಕಸರತ್ತು ನಡೆದಿದೆ. ಈಗ ವಿಜಯೇಂದ್ರಗೆ ಮಣೆಯನ್ನ ಹಾಕಿ ಅವರನ್ನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಸ್ತಾರಾ, ಅಥವಾ ರೆಬಲ್ಸ್ ಟೀಮ್ ಪಟ್ಟು ಹಿಡಿದು ಕೂತಿದೆಯಲ್ಲ, ವಿಜಯೇಂದ್ರ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಬೇಡ ಅಂತ ಹೇಳಿ, ಹಾಗಾಗಿ ಅವರ ಬದಲಾವಣೆ ಏನಾದರೂ ಆಗುತ್ತಾ? ಈ ನಿಟ್ಟಿನಲ್ಲಿ ಈಗ ನೋಡಬೇಕಾಗುತ್ತೆ. ಇವತ್ತು ರಾತ್ರಿ ದೆಹಲಿಗೆ ರೆಬಲ್ಸ್ ಟೀಮ್ ಹೋಗ್ತಾ ಇದೆ. ಫೆಬ್ರವರಿ 12ಕ್ಕೆ ಸಭೆ ಸೇರ್ತಾರೆ ವಿಜಯೇಂದ್ರ ಬಣ. ಸಭೆ ಆದ್ಮೇಲೆ ರೆಬಲ್ಸ್ ಟೀಮ್ನ ನಡೆಗಳನ್ನ ನೋಡಿಕೊಂಡು ದೆಹಲಿ ಪ್ರಯಾಣದ ಕಡೆಗೆ ವಿಜಯೇಂದ್ರ ಬಣ ಆಮೇಲೆ ನಿರ್ಧಾರ ಮಾಡುತ್ತೆ. ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ದೆಹಲಿಗೆ ಬನ್ನಿ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೇನೆ ಸಂಸದ ಬಸವರಾಜ ಬೊಮ್ಮಾಯಿ ಅವರಿಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ. ಬಣಗಳ ಕಿತ್ತಾಟ, ರಾಜ್ಯ ಬಿಜೆಪಿಯಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ, ಈ ಬಗ್ಗೆ ನಮ್ಮ ಗಮನಕ್ಕೆ ತನ್ನಿ, ವರದಿಯನ್ನ ತಗೊಂಡು ಬನ್ನಿ ಅಂತ ಇವರಿಬ್ಬರಿಗೆ ಜವಾಬ್ದಾರಿಯನ್ನ ಕೊಟ್ಟಿರೋದ್ರಿಂದ ಬಿಜೆಪಿ ವರಿಷ್ಠರು ಹಾಗೇನೆ ಆರ್ಎಸ್ಎಸ್ ಮುಖಂಡರ ಜೊತೆಯಲ್ಲಿ ಆರ್ ಅಶೋಕ್ ಹಾಗೇನೆ ಬಸವರಾಜ ಬೊಮ್ಮಾಯಿ ಅವರು ಮಾತುಕತೆಯನ್ನು ನಡೆಸಿ ಒಂದು ವರದಿಯನ್ನ ಕೊಡೋದಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಭಿನ್ನಮತ ಬಗೆಹರಿತಾ ಇಲ್ಲ. ವಿಜಯೇಂದ್ರ ಪುನರ್ ಆಯ್ಕೆಗೆ ರೆಬಲ್ಸ್ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಮತ್ತೆ ರೆಬಲ್ಸ್ ಟೀಮ್ ದೆಹಲಿ ಕಡೆಗೆ ಪ್ರಯಾಣವನ್ನ ಮಾಡ್ತಾ ಇದೆ. ವರಿಷ್ಠರ ಭೇಟಿಗೆ ಮತ್ತೆ ಪ್ರಯತ್ನ ಮಾಡ್ತಾರೆ. ಮತ್ತೊಮ್ಮೆ ದೂರನ್ನ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಇದೆಲ್ಲ ಬೆಳವಣಿಗೆ ವಿಜಯೇಂದ್ರ ಬಣದವರು ಗಮನಿಸ್ತಾ ಇದ್ದಾರೆ. ಹಾಗಾಗಿ 12ನೇ ತಾರೀಕು ನಂತರ ದೆಹಲಿಗೆ ಹೋಗೋ ಕುರಿತಂತೆ ಅವರು ತೀರ್ಮಾನವನ್ನ ಮಾಡ್ತಾರೆ. ಇನ್ನೊಂದ್ ಕಡೆ ಆರ್ ಅಶೋಕ್ ಹಾಗೇನೆ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ನೀವಿಬ್ರು ದೆಹಲಿಗೆ ಬನ್ನಿ, ರಾಜ್ಯದ ಬಿಜೆಪಿಯಲ್ಲಿ ನಡೀತಿರುವಂತಹ ಬಣ ಬಡಿದಾಟದ ಬಗ್ಗೆ ವರದಿಯನ್ನ ತನ್ನಿ ಅಂತ ಹೇಳಿದ್ದಾರೆ. ಹೀಗಾಗಿ ಈಗಾಗಲೇ ದೆಹಲಿಯಲ್ಲಿ ಬೊಮ್ಮಾಯಿ ಇದ್ದಾರೆ. ವರಿಷ್ಠರ ಜೊತೆಗೆ ಆರ್ಎಸ್ಎಸ್ ನಾಯಕರು ಕೂಡ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಮುಂದಿನ ವಾರ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ತೀರ್ಮಾನ ಆಗುವಂತ ನಿರೀಕ್ಷೆಗಳಿದೆ. ರೆಬಲ್ಸ್ ದೂರೇನು? ಹಿರಿಯರನ್ನ ವಿಜಯೇಂದ್ರ ವಿಶ್ವಾಸಕ್ಕೆ ತಗೊಳ್ತಿಲ್ಲ. ಶಾಸಕರ ಮಾತಿಗೂ ಪಕ್ಷದಲ್ಲಿ ಬೆಲೆ ಇಲ್ಲ. ಒಂದು ಕಾಲ್ ವರ್ಷ ಆಯ್ತು ಅವ್ರು ರಾಜ್ಯಾಧ್ಯಕ್ಷರಾಗಿ. ಯಾರ ಮಾತನ್ನು ಅವ್ರು ಕೇಳ್ತಾ ಇಲ್ಲ. ಯಾವುದೇ ಹೋರಾಟಕ್ಕೂ ತಾರ್ಕಿಕ ಅಂತ್ಯಗಳು ಸಿಗ್ತಾ ಇಲ್ಲ. ಕಾಂಗ್ರೆಸ್ ನಾಯಕರ ಜೊತೆಗೆ ವಿಜಯೇಂದ್ರ ನೇರವಾಗಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೆಸರನ್ನು ಕೂಡ ಮೊನ್ನೆ ಉಲ್ಲೇಖ ಮಾಡ್ತಿದ್ರು ಯತ್ನಾಳ್. ಸೂಕ್ತ ರೀತಿಯಲ್ಲಿ ಪಕ್ಷ ಸಂಘಟನೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇಲ್ಲ. ಇದಕ್ಕೆಲ್ಲ ಕಾರಣ ವಿಜಯೇಂದ್ರ. ಜಿಲ್ಲಾ ಘಟಕದ ಅಧ್ಯಕ್ಷರ ನೇಮಕದಲ್ಲಿ ಲೋಪ ಆಗಿದೆ. ಅವರು ಚರ್ಚೆನೇ ಮಾಡಿಲ್ಲ, ಏಕಪಕ್ಷೀಯವಾಗಿ ನಿರ್ಧಾರವನ್ನ ತಗೊಂಡಿದ್ದಾರೆ. ಇನ್ನು ಪಕ್ಷದಲ್ಲಿ ವಿಜಯೇಂದ್ರ ಆಪ್ತರಿಗೆ ಮಾತ್ರ ಮಣೆ ಹಾಕ್ತಾ ಇದ್ದಾರೆ. ಚುನಾವಣೆಗಳಲ್ಲಿ ಸಾಲು ಸಾಲು ಸೋಲಾಗ್ತಾ ಇದೆ. ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ತಿಲ್ಲ. ದಿನೇ ದಿನೇ ವಿಶ್ವಾಸ ಹೋಗ್ತಾ ಇದೆ, ಕಳ್ಕೊಳ್ತಾ ಇದ್ದಾರೆ. ಸೂಕ್ತ ವ್ಯಕ್ತಿಗೆ ಸಾರಥ್ಯ ಕೊಡಿ ಅಂತ ರೆಬಲ್ಸ್ ಟೀಮ್ ಮತ್ತೊಮ್ಮೆ ಹೈಕಮಾಂಡ್ ಮುಂದೆ ಮನವಿ ಮಾಡೋದಕ್ಕೆ ದೆಹಲಿ ಕಡೆಗೆ ಮುಖ ಮಾಡ್ತಾ ಇದೆ. ಇವತ್ತು ಯತ್ನಾಳ್ ಹಾಗೇನೆ ವಿಜಯೇಂದ್ರ ಮುಖಾಮುಖಿ ಆಗ್ತಾ ಇದ್ದಾರೆ. ಇವತ್ತು ದಾವಣಗೆರೆಯ ರಾಜನಹಳ್ಳಿಯ ವಾಲ್ಮೀಕಿ ಜಾತ್ರೆ ನಡೀತಾ ಇದೆ. ಹಾಗಾಗಿ ಜಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಯತ್ನಾಳ್ ಹಾಗೇನೆ ವಿಜಯೇಂದ್ರ ಬರ್ತಾ ಇದ್ದಾರೆ. ಇಬ್ರು ಒಂದೇ ವೇದಿಕೆ ಮೇಲೆ ಕಾಣಿಸ್ಕೊಳ್ತಾರಾ ಇಲ್ವಾ ಅನ್ನೋದು ಇವಾಗ ಕುತೂಹಲ. ಯಾಕಂದ್ರೆ ಯತ್ನಾಳ್ ಅಂತೂ ದಿನ ಬೆಳಗಾದ್ರೆ ಸಾಕು ಮಾಧ್ಯಮದವರ ಮುಂದೆ ಬಹಿರಂಗವಾಗಿ ಬಂದು ವಿಜಯೇಂದ್ರ ವಿರುದ್ಧ, ವಿಜಯೇಂದ್ರ ಆಪ್ತರ ವಿರುದ್ಧ, ವಿಜಯೇಂದ್ರ ಬಣದ ವಿರುದ್ಧ ಮಾತಾಡ್ತಾನೆ ಇದ್ದಾರೆ. ಇನ್ನೊಂದ್ ಕಡೆ ವಿಜಯೇಂದ್ರ ಮೊನ್ನೆ ಸ್ವಲ್ಪ ರೆಬಲ್ ಆಗಿ ಮಾತಾಡಿದನ್ನ ನೋಡಿದ್ಬಿಟ್ರೆ ಅವ್ರು ಸೈಲೆಂಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ದೆಹಲಿಯಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಜೊತೆಯಲ್ಲಿ ಇಬ್ರು ಸಾಕಷ್ಟು ದಿನ ಆದ್ಮೇಲೆ ಈ ತರ ಬಹಿರಂಗವಾಗಿ ವಾಕ್ ಪ್ರಹಾರ ನಡೆಸಿದ ಮೇಲೆ ದೆಹಲಿ ತನಕ ಹೋಗಿ ವಿಜಯೇಂದ್ರನು ಕಂಪ್ಲೇಂಟ್ ಕೊಟ್ಟು ಬಂದಿದ್ರು. ಇನ್ನೊಂದ್ ಕಡೆ ಯತ್ನಾಳ್ ಟೀಮ್ ಪದೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತಾ ಇದೆ ವಿಜಯೇಂದ್ರ ಮೇಲೆ. ಎಲ್ಲ ಬೆಳವಣಿಗೆ ಆದ್ಮೇಲೆ ಇವರಿಬ್ರು ಫೇಸ್ ಟು ಫೇಸ್ ಇವತ್ತು ಬರ್ತಾರಾ, ಜಾತ್ರೆಯಲ್ಲಿ ಒಂದೇ ವೇದಿಕೆಯನ್ನ ಹಂಚ್ಕೊಳ್ತಾರಾ ಅನ್ನುವಂಥದ್ದು ಈಗಿರುವಂತ ಕುತೂಹಲ.